ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಂದಿನಿ ಜಾಬ್ಸ್ ಇರ್ಬೋದು, ನಂದಿನಿ 2025 ಸಾಲಲ್ಲಿ ನಂದಿನಿ ಅವರು ಹಲವಾರು ಚೇಂಜ್ಗಳನ್ನು ತರ್ತಾ ಇದ್ದಾರೆ. ಆ ಚೇಂಜ್ಗಳಲ್ಲಿ ಹೊಸ ಪ್ರಾಡಕ್ಟ್ಸ್ ಇರ್ಬೋದು, ಹೊಸ ಹೊಸ ರಾಜ್ಯಗಳಲ್ಲಿ ನಂದಿನಿ ತಮ್ಮ ಹೆಸರನ್ನ ಲಾಂಚ್ ಮಾಡ್ತಿರೋದಿರ್ಬೋದು, ಪ್ರಾಡಕ್ಟ್ಸ್ನ ಎಕ್ಸ್ಟೆಂಡ್ ಮಾಡ್ತಿರೋದಿರ್ಬೋದು, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಿರೋದಿರ್ಬೋದು. ಡೆಲ್ಲಿಯಲ್ಲಿ ಕೂಡ ಮಾಡ್ತಾ ಇದ್ದಾರಂತೆ, ಹಾಗೂ ಡೆಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ನಂದಿನಿ ಎಂಟ್ರಿ ಆಗುತ್ತಂತೆ. ಯಾಕಂದ್ರೆ ಲೋಕಲ್ ಪ್ಲೇಯರ್ಸ್, ಲೋಕಲ್ ಆಗಿ ಹಾಲ್ ಮಾರೋರು ಜಾಸ್ತಿ ಇರೋದ್ರಿಂದ ಡೆಲ್ಲಿ ಆ ಕಡೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಲ್ಲಿ ಇವಾಗ ನಂದಿನಿ ಕೂಡ ಬರುತ್ತಂತೆ. ಇವಾಗ ಅದ್ರ ಜೊತೆಗೆ ನೀವು ಯಾಕಪ್ಪ ಈ ಜಾಬ್ಸ್ ಹುಡುಕ್ತಾ ಇರೋರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದಾಗತ್ತೆ ಅಂತಂದ್ರೆ, ನಿಮ್ಗೆ ಒಂದು ಜಾಬ್ಸ್ ನ ಹುಡುಕ್ತಾ ಇದ್ರ, ಒಂದು ಕೆಲಸವನ್ನು ಹುಡುಕ್ತಿದ್ರ ಅಂತ ಅಂದ್ರೆ ನೀವು ನಂದಿನಿ ಪ್ರಾಡಕ್ಟ್ಸ್ ಜಾಸ್ತಿ ಬರುತ್ತೆ. ನಂದಿನಿದು KMF ಇರ್ಬೋದು, ನಂದಿನಿ KMF ಯಾವುದೇ ಹೊಸ ಪ್ರಾಡಕ್ಟ್ಸ್ ಬಂದ್ರು, ಹೊಸ ಹೊಸ ರಾಜ್ಯಕ್ಕೆ ಹೋದ್ರು ನಿಮ್ಗೆ ತುಂಬಾ ಉಪಯೋಗ. ಹೇಗೆ ಅಂತ ನೀವು ಕೇಳಿದ್ರೆ, ಹೊಸ ಹೊಸ ರಾಜ್ಯಕ್ಕೆ ಹೋದ್ರು ಹೊಸ ಪ್ರಾಡಕ್ಟ್ಸ್ ಬರೋ ಜಾಸ್ತಿ ಜನ ಬೇಕಾಗುತ್ತೆ. ಜಾಸ್ತಿ ಜನ ಬೇಕಾದ್ರೆ ಹೈರಿಂಗ್ ಆಗುತ್ತೆ, ಜಾಬ್ಸ್ಗಳು ಜಾಸ್ತಿ ಸೃಷ್ಟಿ ಆಗುತ್ತೆ. ಇವಾಗ ಕೂಡ ಡೈರೆಕ್ಟರ್ ಕೂಡ ನಂದಿನಿದು KMF ಡೈರೆಕ್ಟರ್ ಕೂಡ ಚೇಂಜ್ ಆಗಿದ್ದಾರೆ, ಹೊಸ ಡೈರೆಕ್ಟರ್ ಬಂದಿದ್ದಾರೆ. ಅವರ ಕೆಳಗೇನೆ ಇವಾಗ ಬ್ಯಾಟರ್ ಕೂಡ ಶುರು ಮಾಡಿದರೆ. ವೇ ಪ್ರೋಟೀನ್ ಬೇಸ್ಡ್, ವೇ ಬೇಸ್ಡ್ ನಂದಿನಿ ಇಡ್ಲಿ ಮತ್ತೆ ದೋಸೆ ಬ್ಯಾಟರ್ಗಳನ್ನ, ದೋಸೆ ಹಿಟ್ಗಳನ್ನ ಕೂಡ, ಇಡ್ಲಿ ಹಿಟ್ಗಳನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇವಾಗ ಸಿಗ್ತಾ ಇಲ್ಲ ಈ ಹಿಟ್ಟು, ಕೇವಲ ಬೆಂಗಳೂರಲ್ಲಿ ಸಿಗ್ತಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಎಲ್ಲಾ ಪ್ರದೇಶಗಳಲ್ಲೂ ಸಿಗ್ತಿಲ್ಲ, ಎಲ್ಲಾ ಏರಿಯಾಗಳಲ್ಲೂ ಸಿಗ್ತಾ ಇಲ್ಲ. ಕೇವಲ ಜಯನಗರ ಇರ್ಬೋದು, ಮಲ್ಲೇಶ್ವರ, ಅಲಹೂಸ್, ಸದಾಶಿವನಗರ, ಶೇಷಾದ್ರಿಪುರ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಾತ್ರ ಇವಾಗ ಶುರು ಮಾಡಿದ್ದಾರೆ. ಇವಾಗ ಆದಷ್ಟು ಬೆಂಗಳೂರು ನಗರಗಳಲ್ಲಿ ಪ್ರತಿಯೊಂದು ಜಾಗದಲ್ಲೂ ಸಿಗೋ ತರ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲೂ ಜಾಬ್ಸ್ ಗಳಿಗೆ ಯಾರು ಹುಡುಕ್ತೀರ ಅಂದ್ರೆ 2025 ಸಾಲಲ್ಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ನಮ್ಮ ಅಕೌಂಟಲ್ಲಿ ಆಗ್ಲೇ 3ರಿಂದ 4 ಜಾಬ್ಸ್ ಗಳ ಬಗ್ಗೆ ಅಪ್ಡೇಟ್ ಇದೆ. KMF ಇರ್ಬೋದು, ಪಶುಪಾಲನಾ ಇಲಾಖೆ ಜಾಬ್ಗಳ ಬಗ್ಗೆ ಕೂಡ ನಾನು ಅಪ್ಡೇಟ್ ಇದೀನಿ, ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಇವಾಗ ಕೇವಲ 5 ಗಾಡಿಗಳನ್ನ ಇಟ್ಕೊಂಡು ಇವಾಗ ಮೇಂಟೈನ್ ಮಾಡ್ತಾರೆ. ಬ್ಯಾಟರ್ಗಳನ್ನ ಬೆಂಗಳೂರು ಮೈಸೂರು ಕೂಡ ಸಿಗ್ತಾ ಇದ್ದಂತೆ. ನಿಮ್ಮ ಜಾಗದಲ್ಲಿ ಕೂಡ ಇದ್ರ ಇಡ್ಲಿ ದೋಸೆ ಇಟ್ಟು ಸಿಗ್ತಾ ಇದಿಲ್ಲ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡೋದನ್ನ ಮರಿಬೇಡಿ. 450 ಗ್ರಾಮ್ಗೆ 40 ರೂಪಾಯಿ ಆದ್ರೆ 900 ಗ್ರಾಮ್ ಇಂದು 80 ರೂಪಾಯಿಗೆ ಮಾರ್ತಾ ಇದ್ರೆ. 5 ವೆಹಿಕಲ್ಗಳು ಸದ್ಯಕ್ಕಿದೆಯಂತೆ. 18 ವೆಹಿಕಲ್ಗಳನ್ನ ಮಾಡಿ ಬೆಂಗಳೂರು ನಗರ ಅಟ್ಲೀಸ್ಟ್ ಎಲ್ಲ ಫುಲ್ ಕವರ್ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಬಿಟ್ರೆ ಮೈಸೂರು ಇರ್ಬೋದು, ದಾವಣಗೆರೆ ಈ ತರ ನಗರ ಪ್ರದೇಶದಲ್ಲಿ, ಅದರಲ್ಲೂ ಟೌನ್ ಸಿಟಿ ಪ್ರದೇಶದಲ್ಲಿ ಓಡಬಹುದು. ಟೌನ್ ಅಲ್ಲೂ ಕಮ್ಮಿ, ಯಾಕೆಂದ್ರೆ ಮನೆಯಲ್ಲೇ ಹಿಟ್ಟುಗಳನ್ನ ಮಾಡ್ಕೊಂತಾರೆ. ಮನೆಯಲ್ಲೇ ಹಿಟ್ಟುಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಮಟ್ಟಕ್ಕೆ ಜನರು ಎಷ್ಟು ಉಪಯೋಗಿಸ್ತಾರೆ ಗೊತ್ತಿಲ್ಲ. ನಿಮ್ಗೆ ಏನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ನೀವು ಕೂಡ ಪಶುಪಾಲನಾ ಇಲಾಖೆ ಇರ್ಬೋದು ಅಥವಾ KMF ರಿಲೇಟೆಡ್ ಜಾಬ್ಗಳಿದ್ರೆ ನಾನು ಆಗ್ಲೇ 3-4 ವಿಡಿಯೋ ಹಾಕಿದ್ದೀನಿ, ಅದನ್ನೊಂದ್ಸಲ ಚೆಕ್ ಮಾಡಿ. ನಿಮ್ಗೂ ಯಾವ ರೀತಿ ಜಾಬ್ಗಳು ನೋಡ್ತೀರಾ, ನೀವೇನು ಓದಿರಾ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಮ್ಗೊಂದು ಮಾಹಿತಿಯಾಗಿ ಸಿಗುತ್ತೆ. ನಮ್ಮ ಸಬ್ಸ್ಕ್ರೈಬರು ಈ ಡಿಗ್ರಿ ಓದಿದ್ದಾರೆ, ಇಷ್ಟು 8ನೇ ಕ್ಲಾಸ್, 9, 10 PUC ಇಷ್ಟು ಓದಿದ್ದಾರೆ ಅಂತ ನಮಗೆ ಗೊತ್ತಾದ್ರೆ ನಾವು ಆ ರೀತಿ ಜಾಬ್ಗಳನ್ನು ನಿಮ್ಗೆ ಹೆಚ್ಚಾಗಿ ತರಬಹುದು ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರ್ತಾ ಇರುತ್ತೆ. KMF ಹೊಸ ಜಾಬ್ಗಳು ಈ ವರ್ಷ ಬಂದೇ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಬಂದ ತಕ್ಷಣ ಒಂದು ಅಫಿಷಿಯಲ್ ನ್ಯೂಸ್ ಬಂದ ತಕ್ಷಣ ಅಪ್ಡೇಟ್ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಟಿನ್ಯೂಸ್ ಹೊಸ ಜಾಬ್ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಅದರಲ್ಲೂ KMF ಇರ್ಬೋದು, ಪಶುಪಾಲನಾ ಇಲಾಖೆ ಇರ್ಬೋದು, ಇದೇ ರೀತಿ ಯಾವುದೇ ಇಲಾಖೆಗಳ ಜಾಬ್ ಇರ್ಬೋದು, ಕರ್ನಾಟಕ ಸರ್ಕಾರಿ ಇತರ ಜಾಬ್ಗಳ ಬಗ್ಗೆ ಅಪ್ಡೇಟ್ ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಸ್ನೇಹಿತರೆ.